ಅವರು ಕೂಡ ಮಾತನಾಡಿದ್ದಾರೆ. ನನಗೂ ಬಿಸಿ ರಕ್ತ ಇದೆ, ಎಲ್ಲಿ ಬಳಸ್ಕೊಳ್ಬೇಕು ಅಲ್ಲಿ ಬಳಸ್ತೇನೆ. ಆತ್ಮಗೌರವಕ್ಕೆ ಧಕ್ಕೆಯಾದಾಗ ನೋವಾಗುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೂ ಬಿಸಿ ರಕ್ತ ಇದೆ, ಎಲ್ಲಿ ಬಳಸ್ಕೊಳ್ಬೇಕು ಎಲ್ಲಿ ಬಳಸಬೇಕು ಗೊತ್ತಿದೆ, ನನಗೆ ಬಳಸ್ಕೊಳ್ತೀನಿ. ಆತ್ಮಗೌರವಕ್ಕೆ ಧಕ್ಕೆಯಾದಾಗ ನೋವಾಗುತ್ತೆ. ಜಾರ್ಜ್ ಹಿರಿಯರು ಅವರಿಗೆ ಅಸಮರ್ಥ ಅಂದಿದ್ದು ಸರಿಯಲ್ಲ. ಜಾರ್ಜ್ ನಮ್ಮ ನಾಯಕರು, ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆಗ ನಾನು ತಾಲೂಕು ಯೂತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಆಗಿದ್ದೆ. ಅವರಿಗೆ ಅವಮಾನ ಆದ್ರೆ ನಾನು ಸಹಿಸೋದಿಲ್ಲ. ನಾನು ರಾಂಗ್ ಆಗಿ ಮಾತನಾಡಿರಬಹುದು, ಆದ್ರೆ ನಾನು ಮನುಷ್ಯನೇ. ವಿಧಾನಸಭೆ ಕಲಾಪದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ನನಗೂ ಬಿಸಿ ರಕ್ತ ಇದೆ, ಎಲ್ಲಿ ಬಳಸಬೇಕು ಅಲ್ಲ ಬಳಸ್ತೇನೆ. ಆತ್ಮಗೌರವಕ್ಕೆ ಧಕ್ಕೆ ಆದ್ರೆ ಬಹಳ ನೋವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಲಾಪದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೂ ಬಿಸಿ ರಕ್ತ ಇದೆ, ಆದರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಹೊರಗಡೆ. ಅದು ಇದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಾನೇನು ಗ್ರಾಜ್ಯುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ, ನಾನು ಗ್ರಾಜ್ಯುಯೇಟ್ ಏನಲ್ಲ. ನಾನು ಗ್ರಾಜ್ಯುಯೇಟ್ ಆಗಿದ್ದು 47ನೇ ವಯಸ್ಸಿಗೆ ಓಪನ್ ಯೂನಿವರ್ಸಿಟಿಲಿ. ಅಂಥ ದೊಡ್ಡ ಎಜುಕೇಷನ್ ಬ್ಯಾಕ್ಗ್ರೌಂಡಲ್ಲಿ ನಾನು ಬರಲಿಲ್ಲ ನಾನು. ಬಟ್ ಅಂದರೂ ಏನೋ ಒಂದು ಅನುಭವದಲ್ಲಿ ಎಲ್ಲರನ್ನೂ ನೋಡ್ಬಿಟ್ಟು ನಾವೆಲ್ಲ ಹೆಂಗೋ ಒನ್ಲಿ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಮೇಡ್ ಅಸ್ ಟು ಬಿ ಇನ್ ದಿಸ್ ಸ್ಟೇಜ್. ಇಲ್ಲಿವರೆಗೂ ನಾವು ಬಂದು ಕೂತಿದ್ದೀವಿ. ನಮಗೂ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಬೇರೆ ಭಾವನೆ ಇಲ್ಲ. ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ಆತ್ಮಗೌರವಕ್ಕೆ ಧಕ್ಕೆ ಆದಾಗ ನೋ ಒನ್ ವಿಲ್ ಟಾಲರೇಟ್ ದಿಸ್. ಒಬ್ಬ ನಾನು ಅಧ್ಯಕ್ಷ ಆಗಿದ್ದು, ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ಜಾರ್ಜ್ ಈಸ್ ಮೈ ಲೀಡರ್. ಜನರಲ್ ನಿಮಿಷ ಸ್ವಾಮಿ, ಸ್ಪೆಸಿಫಿಕ್ ಹೋದ್ರಿ ಅಂತಂದ್ರೆ ಇವರು ಉತ್ತರ ಕೊಡಬೇಕಾಗ್ತೈತೆ. ಸರಿ, ಯಾರು ಉತ್ತರನೂ ಬೇಡ, ನನಗೆ ಯಾರು ಉತ್ತರನೂ ಬೇಡ. ಐ ಆಮ್ ನಾಟ್. ಮತ್ತೆ ಆ ವಿಷಯಕ್ಕೆ ಹಿಂದಿನ ಯಾರು ಉತ್ತರನೂ ಬೇಡ, ಕ್ಷಮಾಪಣೆ ಬೇಡ, ನನಗೆ ಬುದ್ಧಿವಾದ ಬೇಡ. ನಾನು ನಮ್ಮ ಅಧ್ಯಕ್ಷರಿಗೆ ನನ್ನ ಅಳಲನ್ನ ನಾನು ಯಾಕೆ ನಿಂತಿಗೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಈಸ್ ಮೈ ಲೀಡರ್. ನಾನು ಅವ್ರ ಕೈ ಕೆಳಗಡೆ, ಅವ್ರು ನನ್ನ ಅಧ್ಯಕ್ಷ, ನಾನು ಪ್ರೆಸಿಡೆಂಟು, ಸ್ಟೇಟ್ ಪ್ರೆಸಿಡೆಂಟು, ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ. ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದೆನ ನಾನು ಇಲ್ಲಿ ಕೂತ್ಕೊಂಡು ನಮಗೂ ಬಿಸಿ ಇರುತ್ತೆ.